ಕಾಂಗ್ರೆಸ್ನಿಂದ ಅಮಾನತ್ತಾಗಿವ್ರೆ. ಒಂದ್ ರೀತಿ ಅವ್ರನ್ನ ಇದ್ರದ್ದು ಅವ್ರ ಮನೆಗೆ ನೀವು ಭೇಟಿ ಕೊಟ್ಟಿದ್ದೀರಾ? ಅಯ್ಯೋ ಒಳ್ಳೆ ಕಥೆ ಇರ್ತದೆ. ಶಾಹಿದ್ದು ಕಾಂಗ್ರೆಸ್ ಅಂತ ಅದೇನು ಪಟ್ಟಿ ಅಮಾನತಾಗಿದ್ದಾರೆ ಅಂತ ಹೇಳಿದ್ರೆ ಏನು ಸತ್ತೋದ್ರ? ಜೀವಂತವಾಗಿದ್ದಾರೆ, ಬದುಕಿದ್ದಾರೆ. ಪಕ್ಷದಲ್ಲಿ ಒಂದು ತೀರ್ಮಾನ ಏನೋ ಆಗಿದೆ, ಅದರ ಬಗ್ಗೆ ನಾವು ಮೇಲ್ಗಡೆ ಮಾತಾಡಿದ್ದೀವಿ, ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿ. ಬಹುತೇಕ ಸಿದ್ದರಾಮಯ್ಯ ಹತ್ರ ಮಾತಾಡ್ತೀನಿ ನಾನು. ಒಂದು 8-10 ದಿವಸದಲ್ಲಿ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿತೀವಿ. ಇವತ್ತು ದರ್ಗಾದೊಂದು ಕಾರ್ಯಕ್ರಮ ಇತ್ತು, ಉರುಸಿತ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ದು ನಾನು. ಸೊ ಶಾಹಿದ್ ಅವರಿಗೂ ನೋಡಿರಲಿಲ್ಲ, ತುಂಬ ದಿವಸ ಆಯಿತು. ಇವತ್ತು ಹಾಗೆ ನೋಡ್ಕೊಂಡು ಹೋದ್ವಿ. 9 ಸೆಟ್ಟು ಬರ್ತಾ ಇದ್ದಾರೆ, ಅವ್ರಿಗೂ ಮಾತಾಡಿಸ್ಕೊಂಡು ಎಲ್ಲ ಕಾರ್ಯಕರ್ತರು. ಯಾಕಂತ ಹೇಳಿದ್ರೆ ಇವರೆಲ್ಲರೂ ನಾವೆಲ್ಲ ಕಾಂಗ್ರೆಸ್ ಬಿಟ್ಬಿಡ್ತೀನಿ ಅನ್ನೋ ರೀತಿಯಲ್ಲಿದ್ದರು. ನಾ ಹೇಳೋದಿಲ್ಲಪ್ಪ, ವೆಯ್ಟ್ ಮಾಡಿ, ಆತುರವಾಗಿ ಯಾವತ್ತು ನಮ್ಮ ಬುದ್ಧಿನ ಸಿಟ್ಟಿ ಕೊಡಬಾರದು. ಯಾರಿಲ್ಲ ಸರ್, ಯಾರೆಲ್ಲ ಕಾಂಗ್ರೆಸ್ ಅಲ್ಲಲ್ಲ, ಯಾರಲ್ಲ ಅಂತ ಹೇಳಿದ್ರೆ ಈಗ ಲೋಕಲ್ ಆಗಿ ಇರ್ತಿತ್ತಲ್ಲ. ಯಾರಲ್ಲ ಅಂದ್ರೆ ಈಗ ಶುರು ಆಯ್ತು ಅಂತ ಹೇಳಿದ್ರೆ ಯಾರ್ಯಾರ ಹೋಗ್ತಾರೆ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಅಲ್ಲ, ನಿಮ್ ನಾಯಕರ ವಿರುದ್ಧನೇ ಘೋಷಣೆ ಕೂಗಿದ ಹಿನ್ನೆಲೆಯಲ್ಲಿ ಮಾಡಿದ್ರು. ಇಲ್ಲ, ಅವ್ರು ಕೂಗಿದ್ದಾರೆ ಅನ್ನೋಕ್ಕದಕ್ಕೆ ಏನು ಸಾಕ್ಷಿ ಆಧಾರ ಏನಿದೆ? ಕೂಗಿದ್ದಾರೆ ಅನ್ನೋ ಸಾಕ್ಷಿನ ಇದೆ. ಸಿಟ್ನಲ್ಲಿ ಬಂದಾಗ ಅನೇಕ ಪ್ರಸಂಗಗಳು ನಡೀತವೆ. ನಾನು ಅದನ್ನು ಕೂಡ ಸಿದ್ದರಾಮಯ್ಯನವರಿಗೂ ಹೇಳಿದ್ದೀನಿ, ದೊಡ್ಡವರಾಗಿ ಇರಬೇಕು. ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳು, ಇದನ್ನು ಇಗ್ನೋರ್ ಮಾಡಬೇಕು ಅನ್ನೋಕ್ಕಂಥದ್ದು ಬಹುತೇಕ ಅವ್ರು ಮಾಡ್ತಾರೆ ಅನ್ನೋಕ್ಕಂಥ ವಿಶ್ವಾಸ ನನಗಿದೆ. ಮಾತಾಡ್ತೀನಿ ಅವ್ರ ಹತ್ರನೂ. ಈಗ ಮುಂದೆ ಹೇಗೂ ಸೋನಿಯಾ ಗಾಂಧಿ ಅವ್ರು ನೋಡಬೇಕು, ಡೆಲ್ಲಿ ಹೋಗ್ಬೇಕು ಅಂತ ಹೇಳಿದರು. ಅವರು ಜೊತೆಲಿ ಹೋಗ್ತಾ ಇದ್ದೀವಿ. ಅವಾಗ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಈಗ ಒಂದ್ ಕಡೆ ತನ್ವೀರ್ ಸೇಠ್ ಮತ್ತೆ ಸಿದ್ದರಾಮಯ್ಯ ಅವ್ರ ನಡುವೆ ಬಹಳಷ್ಟು ಒಂದು ಈ ತರ ಉಂಟಾಗ್ತಾ ಇದೆ, ಎಲ್ಲೂ ಕೂಡ ಸರಿ ಆಗ್ತಾ ಇದೆ. ಅದನ್ನ ಸರಿ ಮಾಡಕ್ ನಾನು ಇದೇನಲ್ಲ. ಯಾಕೆ ಈ ರೀತಿ ಅಂತ ಸರ್? ಇಬ್ರಾಹಿಂ ಅವರೇ ಅಸಮಾಧಾನ ಆಗಿಬಿಟ್ಟಾರಲ್ಲ, ಅದು ನ್ಯಾಚುರಲ್. ಈಗ ನಮ್ದು ಅಸಮಾಧಾನ ಆಯ್ತು ಅಂತ ಹೇಳಿದ್ರೆ ನಮ್ದು ದೊಡ್ಡ ಲೆವೆಲ್ ಅಸಮಾಧಾನ, ಸಣ್ಣ ಲೆವೆಲ್ ಅಲ್ಲ. ನಮ್ದು ಆರ್ ನೈತೋ ಪಾರ್. ಯಾರೇ ಖಾಸಿಮ್ ಅಂದ್ರೆ ಹೂವಾ ಸಾಬ್ ಕಾಮ್ ಅನ್ಬೇಕು. ಅಲ್ಲ ತನ್ವೀರ್, ನೋಡ್ತೀನಿ ಸ್ವಾಮಿ ಮಾಡ್ತೀನಿ ಸ್ವಾಮಿ ಅನ್ನೋ ಪ್ರಶ್ನೆ ಇದೆ ನಾವು. ಅಲ್ಲ ತನ್ವೀರ್, ನಾನು ಕೂಡ ಸಿಎಂ ಕ್ಯಾಂಡಿಡೇಟ್ ಅಂತಾರೆ. ಅವ್ರು ಭಾರಿ ಸಂತೋಷ, ಯಾಕಾಗಬಾರ್ದು? ಆಗ್ಬೇಕು, ನನಗೆ ಸಮಾಧಾನ. ಈಗ ಲಿಂಗಾಯತರಲ್ಲಿ ಅನೇಕ ಜನ ಸಿಎಂ ಕ್ಯಾಂಡಿಡೇಟ್ ಇಲ್ವೋ, ಒಕ್ಕಲಿಗರಲ್ಲಿ ಇಲ್ವೋ, ಸಾಬ್ರಲ್ಲಿ ಯಾಕೆ ಇರಬಾರ್ದು? ಇರಲಿ. ಐ ವಾಂಟ್ ಮೈ ಕಮ್ಯುನಿಟಿ ಶುಡ್ ಆಸ್ ದಟ್. ಜಿಲ್ಲೆಗೆ ಒಬ್ಬೊಬ್ಬ ಸಿಎಂ ಕ್ಯಾಂಡಿಡೇಟ್ ಬರಲಿ ಅನ್ನಕ್ಕಂಥವ್ರು ನಾವು. 800 ವರ್ಷ ದೇಶ ನಡೆಸಿರೋರು ನಾವು. ಕೆಂಪುಕೋಟೆ ಕಟ್ಟಿ ತಾಜ್ ಮಹಲ್ ಕಟ್ಟಿರ್ತಕ್ಕಂಥವ್ರು. ಇತಿಹಾಸ ಇದೆ ಅದು. ಆಮೇಲೆ ಬಸವಣ್ಣನ ನಾಡಿದು. ಈ ನಾಡಲ್ಲಿ ಸೂಫಿ ಸಂತರು ಬಾಳಿ ಬದುಕಿದಂಥವ್ರು. ಸೊ ಅದಕ್ಕೆ ಈ ನಾಡಿನಲ್ಲಿ ಅವಕಾಶ ಸಿಗ್ತಿದ್ರೆ ಮತ್ತೆ ಇನ್ನೆಲ್ಲಿ ಸಿಗತ್ತೆ? ಇನ್ಕ್ಲೂಡಿಂಗ್ ಜಮೀರ್ ಅದು ಅಲ್ಲಿ ಮುಂದಿನ ಬರ್ತಕ್ಕಂಥದ್ದು. ಇನ್ನೂ ಅವರು ಸೀನಿಯಾರಿಟಿ ಬರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರು ಹೊಸದಾಗಿ ಪೊಲಿಟಿಕಲ್ ಎಂಟ್ರಿ ತಗೊಂಡಿದ್ದಾರೆ. ಅವರು ಎಲ್ಲ ಸುಧಾರಿಸ್ಕೊಂಡ್ರೆ ಅವರು ಆಗೋದ್ರಲ್ಲಿ ನಮ್ಗೇನು ಬೇಡ ಅಂತ ಹೇಳೋದಿಲ್ಲ. ನಾನು ಐ ನೆವರ್ ಸೇಸ್ ಎವ್ರಿಬಡಿ ಶುಡ್ ಗೆಟ್ ದಿ ಆಪರ್ಚುನಿಟಿ ಅಂತಕ್ಕಂಥದ್ದು. ಅಲ್ಲ, ಒಂದೇ ಪಕ್ಷದಲ್ಲಿ ಒಬ್ಬ ಶಾಸಕರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಆಗೋಕೆ ಮುಂದಿನ ಸಿಎಂ ಅವರೇ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ? ಅದು ಪಕ್ಷದಲ್ಲಿ ಚರ್ಚೆ ಮಾಡಬೇಕು. ಈಗ ನಾನು ಅದನ್ನ ಸಾರ್ವಜನಿಕವಾಗಿ ಹೇಳೋದು. ಯಾಕಂದ್ರೆ ನೀವು ಕೂಡ ಸಿದ್ದರಾಮಯ್ಯ ಅವರೊಟ್ಟಿಗೆ ಇದ್ದಂಥವ್ರು ಇದೀವಿ. ಈ ರೀತಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ಬೇಕು ಅಂತ ಹಿಂದೆ ಹೇಳಿದಾಗ ನಾನೇ ಹೇಳಿದ್ದೆ. ಅವಾಗ ಸೀನರಿ ಬೇರೆ ಇತ್ತು, ಡೈರೆಕ್ಷನ್ ಬೇರೆ ಇತ್ತು, ಕತೆ ಬೇರೆ ಇತ್ತು. ಈಗ ಸಿನಿಮಾ ಚೇಂಜ್ ಆಗಿದೆ, ಕತೆ ಬೇರೆ ಇದೆ. ಮುಸ್ಲಿಮ್ರೆ ಪೀಠಿಕೆ ಆಗ್ತಾರಲ್ಲ ಸರ್, ಮುಸ್ಲಿಮ್ರೆ ಪೀಠಿಕೆ ಆಗ್ತಾರಲ್ಲ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತ. ಮುಸ್ಲಿಮರು ಅಂತ ಹೇಳಿದ್ರೆ ಫಸ್ಟ್ ಮುಸ್ಲಿಮರಿಗೆ ಕೊಡಿ ನಾನೇ ಕೇಳ್ತಾ ಇದ್ದೀನಲ್ಲ. ಚೀಫ್ ಮಿನಿಸ್ಟರ್ ನಮಗೆ ಮಾಡಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತ ಹಿಂದೆ ಹೇಳ್ತಾವ್ರೆ. ಹಿಂದೆ ಕಾಲ ಅವಾಗ ಬೇರೆ ಹೇಳಿದ್ದಾರೆ. ಈಗಲೂ ಕೂಡ ಅವ್ರು ಹೇಳ್ತಿರ್ತಕ್ಕಂಥ ತಪ್ಪು ಅಂತ ನಾನು ಹೇಳಲ್ಲ. ಇವೆಲ್ಲ ಅವರು ಅವ್ರ ಮೇಲೆ ಇರ್ತಕ್ಕಂಥ ಭಾವನೆಯಿಂದ ಹೇಳಿದ್ದಾರೆ. ಹೇಳಬಾರ್ದು ಅಂತ ಹೇಳ್ತಕ್ಕಂಥದ್ದು ನಾವು ತಯಾರಿಲ್ಲ. ಬಟ್ ಒಟ್ಟಾರೆ ಪಾರ್ಟಿಯಲ್ಲಿ ಒಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ನಮ್ಮದು ಬರೀ ಅನೇಕ ಸಮಸ್ಯೆಗಳಿದ್ದಾವೆ ಪಕ್ಷದಲ್ಲಿ. ಈಗ ದಲಿತರ ಸಮಸ್ಯೆ ದಲಿತರ ಲೀಡರ್ ಪರಿಹಾರ ಮಾಡ್ತಾರೆ, ಲಿಂಗಾಯತರದ್ದು ಲಿಂಗಾಯತರು ಪರಿಹಾರ ಮಾಡ್ತಾರೆ, ಒಕ್ಕಲಿಗರದ್ದು ಒಕ್ಕಲಿಗರು ಪರಿಹಾರ ಮಾಡ್ತಾರೆ. ಸಾಬ್ರ ಸಮಸ್ಯೆ ಸಾಬ್ರ ಯಾಕೆ ಪರಿಹಾರ ಮಾಡಬಾರ್ದು? ಅದೇ ಮೂಲಭೂತ ನಾನು ಕೇಳೋದು. ಮುಂದೆ MLA ಯಾರಾಗಬೇಕು? ಸಾಬ್ರೆಲ್ಲ ನಾವು ತೀರ್ಮಾನ ಮಾಡ್ತೀವಿ, ಸಮಾಜದ ಜನ. ಚೇರ್ಮನ್ ಯಾರಾಗಬೇಕು ನಾವು ತೀರ್ಮಾನ ಮಾಡ್ತೀವಿ, ಬೇರೆಯವ್ರು ಮಾಡ್ತಕ್ಕಂಥದ್ದೆಲ್ಲ. ಈಗ ಈ ಬ್ಯಾಕ್ವರ್ಡ್ನವ್ರು ಯಾರು ಲೀಡರ್ ಆಗಬೇಕು ಅಂತ ನಾವು ತೀರ್ಮಾನ ಮಾಡಕ್ಕೆ ಹೋಗ್ತೀವಿ ಇಲ್ಲ. ಅದು ಬ್ಯಾಕ್ವರ್ಡ್ನವ್ರು ಮಾಡಿದ್ದಾರೆ. ದಲಿತರ ಬಗ್ಗೆ ಧ್ರುವ ನಾರಾಯಣ ಖರ್ಗೆ ಅವ್ರು ಮಾಡ್ತಿದ್ದಾರೆ.
ಸಾಬರ್ದು ನೀವೇ ಮಾಡಿದ್ರೆ ನಾವೇನು ಮಾಡೋದು? ಸೊ ದಟ್ ಈಸ್ ಮೂಲಭೂತ ಅಲ್ಲಿ ಶುರುವಾಗಿರ್ತಕ್ಕಂಥದ್ದು. ಸೊ ಅದು ಅಧಿಕಾರ ಎಲ್ಲಿವರೆಗೂ ನಮಗೆ ಸಿಗೋದಿಲ್ವೋ ಅವಾಗ ನಾನು ಪಾರ್ಟಿಸಿಪೇಷನ್ ಮಾಡೋಲ್ಲ ಅಂತ ನಾನು ಯಾವ ಎಲೆಕ್ಷನ್ಗೂ ಹೋಗಲಿಲ್ಲ, ಯಾವ ಬೈ ಎಲೆಕ್ಷನ್ಗೂ ಹೋಗಲಿಲ್ಲ, ಮುಂದೆನೂ ಹೋಗಲ್ಲ ಅಂತ ಹೇಳಿದ್ದೀನಿ. ತೀರ್ಮಾನ ಆಗ್ಬೇಕು. ತೀರ್ಮಾನ ಆದರೆ ನೋಡ್ರಿ ಅದ್ರ ಬೆಳಗಾಮು MESನವ್ರು ನಿಂತರೂ ನಾವು ಸೋತ್ವಿ ಅಂತ ಹೇಳಿದ್ರೆ ಮುಸ್ಲಿಮ್ಸ್ ಓಟ್ 40% ಪೋಲ್ ಆಗಿಲ್ಲ ಅಲ್ಲಿ. ಯಾಕಾಗಿಲ್ಲ? ಹುಮ್ಮಸ್ಸಿಲ್ಲ. ಬಸವ ಕಲ್ಯಾಣ ಸೋತ್ವಿ. ಯಾಕೆ ಸೋತ್ವಿ? ಅಲ್ಪಸಂಖ್ಯಾತರು ಓಟ್ ಕೊಡಲಿಲ್ಲ. ಸೊ ಹಾಗಾಗಿ ಏನಿದೆ ಅಂತ ಹೇಳಿದ್ರೆ ನೀವು ಅಲ್ಪಸಂಖ್ಯಾತರು ಬರೀ ಓಟ್ ಮಾತ್ರ ಬೇಕು, ಅವ್ರಿಗೆ ಕೇಳಲ್ಲ, ನಾವು ಯಾವುದು ಮಾಡಲ್ಲ ಅನ್ನೋದು ತಪ್ಪು. ಇಷ್ಟೆಲ್ಲ ಆದ್ರೂ ಮತ್ತೆ ಇಬ್ರಾಹಿಂ ಅವ್ರ ಕೋಪ ಯಾರ ಮೇಲೆ ಅಂತ? ಜನರಲ್ಲು ನಮ್ದು ವಿಷಯಾಧಾರಿತವಾದಂತ ಕೋಪ, ವ್ಯಕ್ತಿ ಅಲ್ಲ ನೋಡಿ, ಈಗ ಡೆಲ್ಲಿಗೆ ಅವ್ರ ಜೊತೆಗೆ ಹೋಗ್ತೀರಾ? ಹೌದೌದು, ಪಾರ್ಟಿ ತೀರ್ಮಾನ ತಗೋಬೇಕಲ್ಲ. ಹೈಕಮಾಂಡ್ ಡೆಲ್ಲಿಯಲ್ಲಿದೆ, ಅವ್ರೇನ್ ಹೇಳ್ತಾರೆ ನೋಡ್ಬೇಕಲ್ಲ. ಈಗ ಹೇಳ್ತಾರೆ ಸಿದ್ದರಾಮಯ್ಯ ಇಲ್ಲ ಸರಿ ಮಾಡೋಣ ಅಂತಾರೆ, ಮಾಡೋದು ಇಲ್ಲ. ಮೇಡಮ್ ಹೇಳ್ಬೇಕು, ಮೇಡಮ್ ಏನ್ ಹೇಳ್ತಾರೆ ಫೈನಲ್ ಲೆಟಸ್ ಅಲ್ಲಿಂದ ಹೊರಡು, ಶಂಕದಿಂದ ತೀರ್ಥ ಬರ್ಬೇಕು. ಸೊ ಅದಕ್ಕೆ ಡೆಲ್ಲಿ ಹೋದ್ಮೇಲೆ ನೋಡೋಣ ಲೆಟಸ್ ಸಿ. ಅಹಿಂದಾಸ್ತ್ರಕ್ಕೆ ಇಬ್ರಾಹಿಮೇ ಒಂದ್ ರೀತಿ ಮೇನ್ ಆಗಿರ್ತಾರೆ ಅಂತ. ಸಿದ್ದರಾಮಯ್ಯನವರ ಅಹಿಂದ ಹೋರಾಟಕ್ಕೆ ಇಬ್ರಾಹಿಮೇ ಒಂದ್ ರೀತಿ ಮುಂಚೂಣಿ, ಒಂದ್ ರೀತಿ ಪ್ರಬಲವಾದಂತ ಒಂದು ಅವಾಗಿದ್ದು ಕೊಟ್ವಲ್ರಿ, ಎಲ್ರಿಗೂ ಗೊತ್ತಿದೆ. ಬಳ್ಳಾರಿ ಯಾತ್ರೆ ನೋಡಿದಿರಿ, ಟಿವಿ ಇದೆ ಅಲ್ರಿ, ಭಾಷಣಗಳಿದಾವಲ್ಲ, ಕ್ಯಾಸೆಟ್ಗಳಿದಾವಲ್ಲ, ಈಗಲೂ ಕೂಡ ಅದೇ ರೀತಿ ಆಗೋದಕ್ಕೆ ಆಗತ್ತೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಇರ್ತಕ್ಕಂಥ ಅಧಿಕಾರ, ನಮಗಿರ್ತಕ್ಕಂಥ ರೆಕಗ್ನೇಷನ್ ಕೊಡಬೇಕು. ಅದು ಕೊಟ್ರೆ ಎಸ್, ಕೊಟ್ರೆ ಹೋರಾಟ, ಅದು ಕೊಟ್ರೆ ಹೋರಾಟ. ಇಲ್ಲ ಅಂತ ಹೇಳಿದ್ರೆ ನಾವ್ ಹೇಳುದು ನಮ್ಮ ಪಾಲ್ ನಮಗೆ, ನಮ್ಮ ದಾರಿ ನಮಗೆ ಅಂತ ನಾವ್ ಹೇಳಬೇಕು. ಅದನ್ನ ಸೋನಿಯಾ ಗಾಂಧಿ ಅವ್ರಿಗೂ ಅದನ್ನೇ ಹೇಳ್ತೇವೆ ನಾವು. ಅಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ಅಗತ್ಯ ಇದೆ ಸರ್ ಅಹಿಂದ ಹೋರಾಟ? ಯಾವುದು ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಅಹಿಂದ ಹೋರಾಟ? ಯಾಕಂದ್ರೆ ನೀವು ಸೀನಿಯರ್ ಲೀಡರ್ ಇನ್ ಕರ್ನಾಟಕ ಪಾಲಿಟಿಕ್ಸ್. ಅಹಿಂದ ಹೋರಾಟಕ್ಕಿಂತ ಅಹಿಂದದಲ್ಲಿ ಜಾಗರೂಕತೆ ಅವಶ್ಯಕತೆ ಇದೆ. ಆ ಜಾಗರೂಕತೆ ಬರಬೇಕು. ಆ ಜಾಗರೂಕತೆ ಬರ್ಬೇಕಾದ್ರೆ ಹೋರಾಟದಿಂದ ಬರ್ಬೇಕಾಗಿತ್ತು. ಸಿದ್ದರಾಮಯ್ಯನವ್ರು ಮಾಡಿದ ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆದ ತಕ್ಷಣ ಅವ್ರು ಅಹಿಂದನ ಬಿಡಬಾರ್ದಾಗಿತ್ತು. ಅದನ್ನು ಶುಡ್ ಹ್ಯಾವ್ ಬಿನ್ ಅ ಕಂಟಿನ್ಯೂಸ್ ಪ್ರೋಸೆಸ್. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ಮಾಡಿ ವಿಲೇಜ್ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು. ಹಿಂದೆ ಫೋನ್ ಎತ್ತಿದ್ರೆ ಯಾರು ಹಲೋ ಅಂತಿರಲಿಲ್ಲ ಅಹಿಂದ ಅನ್ನೋನು. ಅಷ್ಟರ ಮಟ್ಟಿಗೆ ಅದನ್ನು ಪೀಕಿಗೆ ನಾವು ತೊಗೊಂಡೋಗಿದ್ವಿ ಅದನ್ನು. ಆದರೆ ಅದು ಮಧ್ಯದಲ್ಲಿ ನಾವು ಬಿಟ್ವಿ, ಅದನ್ನು ತಪ್ಪದು. ಲೆಟಸ್ ಜಾಗರೂಕತೆ ಇರಲಿ. ಅದು ಅಹಿಂದ ಮಾಡಿದವ್ರು ಯಾರು? ಭಕ್ತ ಭಂಡಾರಿ ಬಸವಣ್ಣವರು. ಸಮಗಾರ ಅರಳಯ್ಯ ಮಾದರ ಚೆನ್ನಯ್ಯ ಅವನಮ್ಮ ಅಣ್ಣಯ್ಯ ಓ ಎಂದು ಕರಿಯರಿ ಕೂಡಲ ಸಂಗಯ್ಯ ಅಂತ ಬಸವಣ್ಣ ಏನು ಕೂಗಿದನು 12ನೇ ಶತಮಾನದಲ್ಲಿ, ಅವತ್ತೇ ಅಹಿಂದದ್ದು ಅಲ್ಲಮ ಪ್ರಭುಗೇನಿದೆ ಅದು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಲ್ಲೇ ಶುರುವಾಗಿದ್ದು ಕ್ರಾಂತಿ. ಆ ಕ್ರಾಂತಿಯನ್ನು ನಾವು ಕರ್ನಾಟಕದಲ್ಲಿ ಅದನ್ನು ಬಳಸ್ಕೊಂಡು ಬರ್ಬೇಕು. ದೇವರಾಜ ಎತ್ಕೊಂಡ್ರು, ಸಿದ್ದರಾಮಯ್ಯನವ್ರು ಎತ್ಕೊಂಡ್ರು, ಮುಖ್ಯಮಂತ್ರಿ ಆದ್ಮೇಲೆ ಬಿಟ್ರು. ಅದನ್ನು ಬಿಡಬಾರ್ದಾಗಿತ್ತು. ಈಗ ಅವರು ಮತ್ತೆ ಅದನ್ನು ಮಾಡಬೇಕು ಅಂತ. ಇದು ನಾನ್ ಪೊಲಿಟಿಕಲ್ ಆಗಿರ್ಬೇಕು. ಅದು ಇಟ್ ಇಸ್ ನಾಟ್ ಪೊಲಿಟಿಕಲ್. ಪೊಲಿಟಿಕ್ಸ್ಗೂ ಅಹಿಂದಕ್ಕೂ ಸಂಬಂಧ ಇಲ್ಲ. ಆದರೆ ಏನು ಅಹಿಂದದಲ್ಲಿ ಸಿಗಬೇಕಾದಂಥ ಹಕ್ಕುಗಳಿದಾವೋ, ಬಸವಾಧಾರಿತವಾದಂಥ ಅಹಿಂದ. ಇವನ್ ಲಿಂಗಾಯತರಿಗೆ ಅನ್ಯಾಯ ಆಗಿದ್ರು ಕೂಡ ಅವರಿಗೂ ಕೂಡ ಹಕ್ಕು ಕೊಡಬೇಕು. ಒಕ್ಕಲಿಗರಿಗೆ ಅನ್ಯಾಯ, ಬ್ರಾಹ್ಮಣರಿಗಾದ್ರೂ ಕೂಡ ಕೊಡಬೇಕು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅದೇ ಅಹಿಂದದ ಮೂಲ ತತ್ವ. ಮೊನ್ನೆ ದಿಢೀರ್ ಕ್ಷಮೆ ಕೇಳ್ಬಿಟ್ರು ಒಕ್ಕಲಿಗರದ ಇಬ್ರಾಹಿಂ. ನ್ಯಾಚುರಲ್ ನೋವಾಗಿದೆ ಅಂತೇಳಿ ಅನೇಕ ಕಡೆ ವಾಟ್ಸಾಪ್ಗಳನ್ನು ನೋಡಿದೆ ನಾನು ಬೈದಿದ್ದನ್ನು. ಇದನ್ನು ಜಾಸ್ತಿ ಹತ್ರಕ್ಕೆ ಬಿಡಬಾರ್ದು ಅಂತೇಳಿ ಅಲ್ಲಿಗೆ ಅದನ್ನು ಮುಗಿಸಿ, ಅಪ್ಪ ಯಾರಾದ್ರೂ ತಪ್ಪು ಮಾಡಿದ್ರೆ ನಾ ಕ್ಷಮೆ. ಕಾಂಗ್ರೆಸ್ಗೆ ಇದಾಗಲ್ವಾ ಸರ್? ಕಾಂಗ್ರೆಸ್ಗೆ ಒಳ್ಳೆಯದಾಯ್ತಲ್ಲ. ಶಿವಕುಮಾರ್ ಒಕ್ಕಲಿಗರಲ್ವಾ, ಅವ್ರಿಗೂ ಶಕ್ತಿ ಬಂದಾಗ ಆಗಿಲ್ವಾ? ಸರ್, ಈಗ ವಕ್ಫ್ ಬೋರ್ಡ್ ಅಲ್ಲಿ ಸ್ವಲ್ಪ ಗೊಂದಲಗಳಿದೆ. ಸರ್, ಈ ಗ್ರೂಪಿಸಮ್ ಇಂದ ಏನಾದ್ರು ಎಫೆಕ್ಟ್ ಆಗುತ್ತಾ ಇದಕ್ಕೆ? ನೋಡಕ್ ಹೋದಾಗ ಆಗ್ಲೇ ಕೋರ್ಟ್ ಹೋಗಿದಾರಂತೆ. ಇವತ್ತು ಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಹೋದ್ರು. ಅದು ಕೂತ್ ಮಾತಾಡಿ ಸರಿ ಮಾಡ್ತೀವಿ. ಇಟ್ ಇಸ್ ನಾಟ್ ಎ ಬಿಗ್ ಕ್ವಶನ್. ಅಲ್ಲ, ಅದು ಸಿದ್ದರಾಮಯ್ಯ ಅವ್ರ ಲೆವೆಲ್ ತನಕ ಹೋಗುತ್ತೆ, ಅಲ್ಲಿಂದ ಚರ್ಚೆ ಆಗುತ್ತೆ ಮಾತು. ಅಲ್ಲ ಸರ್, ಸಿದ್ದರಾಮಯ್ಯನವ್ರ ಫಾಲೋವರ್ ಈಗ ಆಗಿದೆ ಇದು ಯಾರು ಅಕ್ರಮ್. ಅಲ್ಲ, ಇವರು ತನ್ವೀರ್ ಯಾರು ಫಾಲೋವರು? ತನ್ವೀರ್ ಅವ್ರು ಮಂತ್ರಿ ಮಾಡಿದಲ್ಲಿ ಮಂತ್ರಿ ಆಗಿರ್ಲಿಲ್ವಾ?
ಡಿ ಕೆ ಶಿ ಫಾಲೋ ಇರುವಂತ ಯಾರು ಅದು ಹೇಳಿದವರು? ಡಿ ಕೆ ಶಿ ಯಾರು ಫಾಲೋವರು? ಕಾಂಗ್ರೆಸ್ ಅವರು. ಸುಮ್ಮನೆ ನೀವು ಪತ್ರಿಕೆಯವ್ರು ನೀವು ಟೈಮ್ ಬಂದಾಗ ಹೇಳಿದ್ರೆ ಅಷ್ಟಿರಿ. ಈಗ ಇನ್ನು ನಮಗೆ ಫಾಲೋವರ್ ಯಾರು? ಯಾಕಾದ್ರೆ ಆಕ್ಚುಲಿ 77ರಲ್ಲಿ ರಾಜಶೇಖರ್ ಮೂರ್ತಿ ಟಿಕೆಟ್ ಕೊಡಿ ಅಂತೇಳಿ ಸಿದ್ದರಾಮಯ್ಯನವ್ರು ನನ್ನ ತಾವ ಬಂದಿದ್ರು. ನಿಮಗೆ ಗೊತ್ತಾದ್ರು ಜನತಾ ಪಾರ್ಟಿಯಲ್ಲಿ ಇದ್ದಾಗ ನನ್ನ ಭಾಷಣ ಕೇಳಕ್ ಸಿದ್ದರಾಮಯ್ಯವ್ರು ಬರೋರು. ಬಟ್ ನಾವು ಸಾಬ್ರು ಎಲ್ ತನಕ ಹೋಗ್ಬೇಕು ಅಲ್ಲಿ ತನಕ ಹೋಗಿದ್ದು. ಸಿದ್ದರಾಮಯ್ಯವ್ರಿಗೆ ಅಷ್ಟು ನಾವೇ ಮಾಡಿದ್ವಿ. ಯಾಕಂದ್ರೆ ಬಿಜೆಪಿ ವಿರುದ್ಧ ನಮಗೊಂದು ಪ್ರಬಲವಾದಂಥ ಅಸ್ತ್ರ ಬೇಕಾಗಿತ್ತು. ಆ ಹಿಂದಕ್ಕೆ ಸಿದ್ದರಾಮಯ್ಯನವರು ಕಂಡ ತಕ್ಷಣ ನಾವು ಮೇಕಪ್ ಮಾಡಿ ತಯಾರು ಮಾಡಿದ್ವಿ, ಹೀರೋ ಮಾಡಿದ್ವಿ. ತಪ್ಪೇನಿದೆ? ಆದ್ರೆ 5 ವರ್ಷ ಮಾಡಿದ್ರು ಅವರು. ಡೆಲ್ಲಿಯಿಂದ ವಾಪಸ್ ಬರ್ಬೇಕಾದ್ರೆ ಇಬ್ರಾಹಿಂ ಅವರು ಕಾಂಗ್ರೆಸ್ನ ಒಂದು ಪದಾಧಿಕಾರಿ ಹುದ್ದೆಯಾಗಿ ಅದ್ರ ಬಗ್ಗೆ ನಾನು ಆಮ್ ನಾಟ್ ಬಾದರ್ ಅಬೌಟ್ ಇಟ್. ಕಾಂಗ್ರೆಸ್ನವ್ರು ಪದಾಧಿಕಾರ ಆಗಿದ್ದ ಕಾರಣ ಎಲ್ಲಾನು 2ನೇ ಸ್ಥಾನದಲ್ಲಿ ಇದ್ದವ್ ನಡೀರಿ. ನಾನು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸಾಬ್ರು 2nd ಪೊಸಿಷನ್ ಇನ್ ಇಂಡಿಯಾ ಫಾರ್ 2 years. ಇವತ್ತಿನವರೆಗೂ ಒಂದು ಕಪ್ಪು ಸಿಕ್ಕಿಯಲ್ಲ ನಮ್ಮ ಮೇಲೆ. ನಾವು ಕೇಳ್ತಕ್ಕಂಥದ್ದು ಸ್ಥಾನ ಅಲ್ಲ, ಮಾನ ಒಂದು. 2ನೇದು ಡಿಸಿಷನ್ ಮೇಕಿಂಗ್ ಅಲ್ಲಿ ಭಾಗಿಯಾಗಬೇಕು. ಡಿಸಿಷನ್ ಮೇಕಿಂಗ್ ಅಲ್ಲಿ ಭಾಗಿಯಾಗಬೇಕು. ಅದಾದ್ರೆ ಎಸ್. ಮತ ಪರಿವರ್ತನೆ, ಮತ ಸೆಳೆಯ ಅಂತವ್ರಿಗೆ ಮಾತ್ರ ಆದ್ಯತೆ ಕೊಡ್ತಾರೆ ನಮ್ಮಪ್ಪ ಯತೀಂದ್ರ ಅವ್ರು ಹೇಳೋದು. ಏನು ಮತ ಸೆಳೆಯ ಅಂತವ್ರಿಗೆ ಆದ್ಯತೆ ಕೊಡ್ತಾರೆ. ಭಾರಿ ಸಂತೋಷ. ಯಾಕೆ ಇಲ್ಲ ಅಂತ ಹೇಳಿದವ್ರು ಯಾರು? ಬೇಡ ಅಂತವ್ರು ಯಾರು? ಯಾರು ಎಷ್ಟು ಮತ ಸೆಳಿತಾರೆ ಅಂತ ಈಗ 13 ಬೈ ಎಲೆಕ್ಷನ್ ಅಲ್ಲಿ ಗೊತ್ತಾಯ್ತಲ್ಲ. ಯಾರಿದ್ದಾಗ ಬಸರಿ ಆಗ್ತಿದ್ರು, ಹೆರಿಗೆ ಆಗ್ತಿದ್ರು ಅಂತ ಗೊತ್ತಿ. ಈ ಯಾಕೆ ಗೊಡ್ಡೆ ಎಮ್ಮೆಗಳಾಗ್ಯಾವೆ? ಏನ್ ಸರ್ ಇದು? ಯಾವಾಗ ಇದು ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯನವ್ರದ್ದು ಇನ್ನೂ ಕೂಡ ಮುಸ್ಕಿನ್ ಗುದ್ದಾಟ ನಡೀತಾ ಇದೆ ನೋಡಿ. ಪ್ರತಿಯೊಂದು ಪದಾಧಿಕಾರಿ ಹುದ್ದೆಯಲ್ಲೂ ಈಗ ನಲ್ಪಾಡ್ ವರ್ಸಸ್ ರಕ್ಷಾರಾಮಯ್ಯ ಆಯ್ತು, ಈಗ ಪುಷ್ಪ ಅಮರ್ನಾಥ್ ಆಲ್ಟರ್ನೇಟಿವ್ ಉಮಾಶ್ರೀ ತರ್ತಾ ಇದ್ದಾರೆ. ಏನಿದು ಇವರಿಬ್ರು ಒಂದು ಸಲ ನಾವು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಇದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ನಾನು. ಡೆಲ್ಲಿನೇ ಪರಿಹಾರ, ಎಲ್ಲ ಪರಿಹಾರ ಎಲ್ಲದೂ ಸರಿ ಹೋಗ್ತೈತೆ. ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಕುತ್ಕೊಂಡು ಮಾತಾಡಿ ಮನಸ್ಸು ಬಿಚ್ಚು. ಅದಕ್ಕೆ ಶಿವಕುಮಾರ್ ಅವ್ರಿಗೂ ಹೇಳಿದ್ದೀನಿ, ನೀವು ಬರ್ರಿ ಅಂತ ಹೇಳಿ. ಈ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು. ಒಂದ್ಸಲ ಗಾದಿ ಮೇಲೆ ಕೂತ ಮೇಲೆ ನಾವು ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕಾಗುತ್ತೆ. ಆ ಸ್ಥಾನಕ್ಕೆ ಅವ್ರು ಕೂತಿದ್ದಾರೆ, ಅದಕ್ಕೆ ನಾವು ಗೌರವ ಕೊಟ್ಟು ನಾವು ಸಿದ್ದರಾಮಯ್ಯನವ್ರು ಅವರು ಮುಂದೆ ಡೆಲ್ಲಿಯಲ್ಲಿ ಯಾರ್ಯಾರು ಇರ್ತಾರೆ ನೋಡೋಣ. ಅಲ್ಲ ಈಗೇನು ಅವರು ಬರ್ತಾರ ಸರ್ ಡೆಲ್ಲಿಗೆ? ಬರ್ಲೇಬೇಕಲ್ಲ, ಮತ್ತೆ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ. ಅಲ್ಲ ಸಿದ್ದರಾಮಯ್ಯನವ್ರು ಪ್ರತ್ಯೇಕವಾಗಿ ಟೈಮ್ ತಗೊಂಡಿದ್ರೆ ನಾವು ಅದೆಲ್ಲ ನಾ ಹೇಳಿದ್ರು 3 ಜನ ಒಟ್ಟಿಗೆ ಬೈಕ್ ಮಾಡೋಣ ಅಂತಲೇ ಹೇಳಿದ್ದೀನಿ ನಾನು. ಕನ್ಕ್ಲೂಷನಿಗೆ ಬರುತ್ತೆ. ಅದು ಬರಲೇಬೇಕು. ಅವಾಗ ಬಂದಾಗ ಏನಂದ್ರೆ ಗೊತ್ತಾಗತ್ತೆ ಮುಖ್ಯಮಂತ್ರಿ ಯಾರು, ಏನು, ಎತ್ತ. ಇದು ಹಿಂದೆಲ್ಲ ಡಿಸ್ಕಷನ್ ಆಗೇನೆ ಸಿದ್ದರಾಮಯ್ಯ ಆಗಿದ್ದು ಮುಖ್ಯಮಂತ್ರಿ. ಬಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳಲ್ಲ, ಬೇಡ. ಅಟ್ಲೀಸ್ಟ್ ನಮ್ಮಲ್ಲಾದ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಲ್ಲ. ಇಬ್ರಾಹಿಂ ಅವರು ಒಂದ್ ರೀತಿ ನೋಡಿ ಅಹಿಂದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ನೀವೇ ಹೇಳ್ತಾ ಇದ್ರ ಅಹಿಂದ ಸಂಘಟನೆ ಆಗ್ಬೇಕು ಅಂತ. ಈಗ ಅಹಿಂದದ ಹಿರಿಯಣ್ಣ ಸಿದ್ದರಾಮಯ್ಯನವರು ಈಗ ಅವ್ರಿಗೆ ಮತ್ತೆ ಅಧಿಕಾರ ಸಿಗ್ಬೇಕು ಅನ್ನೋ ಕೂಗಿದೆ. ಇಬ್ರಾಹಿಂ ಅವರು ಕೂಡ ಅಲ್ಪಸಂಖ್ಯಾತರು, ಏನ್ ಹೇಳ್ತೀರಾ? ವೇಟ್ ಅಂಡ್ ಸಿ. ಕಾಲಾಯ ತಸ್ಮೈ ನಮಃ.